ಚಾಲಕನ ಕಂಟ್ರೋಲ್ ತಪ್ಪಿ ಕೆರೆಗೆ ಉರುಳಿದೆ ಕಾರು. ಇನ್ನು ಈ ಒಂದು ಅಪಘಾತದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶಿವಮೊಗ್ಗದ ರಿಪ್ಪನ್ಪೇಟೆ ಸಮೀಪ ನಡೆದಿರುವಂತಹ ದುರಂತ ಇದು. ಚಾಲಕನ ಕಂಟ್ರೋಲ್ ತಪ್ಪಿ ಕೆರೆಗೆ ಉರುಳಿದೆ ಕಾರು. ಇನ್ನು ಅಪಘಾತದ ಈ ಒಂದು ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶಿವಮೊಗ್ಗದ ರಿಪ್ಪನ್ಪೇಟೆ ಸಮೀಪ ನಡೆದಿರುವಂತಹ ಅವಘಡ ಇದು. ಕಾರು ಅಪಘಾತದಲ್ಲಿ ಪಾರ್ವತಮ್ಮ ಮೃತಪಟ್ಟಿದ್ರು. ವೇಗವಾಗಿ ಬಂದ ಕಾರು ನಿಯಂತ್ರಣ ತಪ್ಪಿ ಕೆರೆಗೆ ಪಲ್ಟಿಯಾಗಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿ ಆ ಕೆರೆಗೆ ಈ ಒಂದು ಕಾರು ಪಲ್ಟಿ ಆಗಿದೆ ಅಂತ. ಇನ್ನು ಪಲ್ಟಿ ಹೊಡೆದ ತಕ್ಷಣವೇ ಕಾರಿನೊಳಗೆ ನೀರು ತುಂಬಿಕೊಳ್ಳುತ್ತೆ. ಹೀಗಾಗಿ ಕಾರ್ನಲ್ಲಿದ್ದಂತಹ ಪಾರ್ವತಮ್ಮ ಮೃತಪಟ್ಟಿದ್ದಾರೆ. ವೇಗವಾಗಿ ಅತಿ ವೇಗವಾಗಿ ಬರುತ್ತೆ. ತದನಂತರದಲ್ಲಿ ನಿಯಂತ್ರಣ ತಪ್ಪಿ ಚಾಲಕನ ಕಂಟ್ರೋಲ್ ತಪ್ಪಿ ಪಕ್ಕದಲ್ಲೇ ಇದ್ದಂತಹ ಕೆರೆಗೆ ಈ ಒಂದು ಕಾರು ಪಲ್ಟಿ ಆಗುತ್ತೆ. ಪಲ್ಟಿ ಹೊಡೆದ ಕೂಡಲೇ ಕಾರಿನೊಳಗೆಲ್ಲ ನೀರು ತುಂಬಿಕೊಳ್ಳುತ್ತೆ. ಇನ್ನು ಕಾರ್ನಲ್ಲಿ ಇನ್ನೂ ಕೂಡ ಇಬ್ಬರು ಇರ್ತಾರೆ. ಆದರೆ ಸ್ಥಳೀಯರು ತಕ್ಷಣವೇ ಈ ಒಂದು ಅಂದರೆ ಅಪಘಾತವನ್ನು ನೋಡಿ ಕೂಗಿ ಎಲ್ಲರನ್ನೂ ಕರೆದು ಅವರನ್ನ ರಕ್ಷಣೆ ಮಾಡಲಾಗುತ್ತೆ. ಇಬ್ಬರನ್ನ ರಕ್ಷಿಸ್ತಾರೆ. ಆದರೆ ಒಬ್ಬರು ಮಹಿಳೆ ಪಾರ್ವತಮ್ಮ ಎನ್ನುವಂತಹ ಮಹಿಳೆ ಮೃತಪಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ರಿಪ್ಪನ್ಪೇಟೆ ಸಮೀಪ ನಡೆದಿರುವಂತಹ ಈ ಒಂದು ಅಪಘಾತದ ಭೀಕರತೆಯನ್ನು ತೋರಿಸುವಂತಹ ದೃಶ್ಯ ಇದು. ಇಲ್ಲಿನ ಚಿಪ್ಪಗೆರ ಕೆರೆ ಏರಿ ಬಳಿ ಬರ್ತಾ ಇದ್ದ ಕಾರು ಚಾಲಕನ ಕಂಟ್ರೋಲ್ ತಪ್ಪಿ ರಸ್ತೆಯಿಂದ ಕೆರೆಗೆ ಬೀಳುತ್ತೆ. ಇನ್ನು ಘಟನೆಯಲ್ಲಿ ತ್ಯಾಗರ್ತ್ಯ ಹುಚ್ಚಪ್ಪ ಅವರ ಪತ್ನಿ ಪಾರ್ವತಮ್ಮ ಸಾವನ್ನಪ್ಪಿದ್ರು. ಅಮ್ಮನ ಘಟ್ಟದ ಜೇನುಕಲ್ಲಮ್ಮ ದೇವಿ ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದ ವೇಳೆ ಈ ಒಂದು ದುರ್ಘಟನೆ ಸಂಭವಿಸಿದೆ. ಇನ್ನು ಈ ಘಟನೆ ಇಲ್ಲಿನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೃಶ್ಯದಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ. ವೇಗವಾಗಿ ಒಂದು ಮಾರುತಿ ಸ್ವಿಫ್ಟ್ ಕಾರು ಬರುತ್ತೆ. ಇದ್ದಕ್ಕಿದ್ದಂತೆ ಚಾಲಕನ ಕಂಟ್ರೋಲ್ ಸಿಗದೆ ಅಡ್ಡಾದಿಡ್ಡಿಯಾಗಿ ಚಲಿಸಿದೆ. ಮೊದಲು ಟರ್ನಿಂಗ್ನಲ್ಲಿ ರಸ್ತೆಯ ಬದಿಯಲ್ಲಿ ಗುದ್ದಿದ ಕಾರು ಅನಂತರ ಒಂದು ಜಂಪ್ ಆಗಿ ಕೆರೆಗೆ ಉಲ್ಟಾ ಬಿದ್ದಿದೆ. ಪರಿಣಾಮ ಕಾರಿನೊಳಗೆ ನೀರು ತುಂಬಿಕೊಂಡಿದೆ. ಘಟನೆಯಲ್ಲಿ ಮಹಿಳೆ ಸಾವನ್ನಪ್ಪಿದ್ದಾರೆ. ಇನ್ನು ಇದೇ ಹೊತ್ತಿಗೆ ಅಲ್ಲಿಯೇ ಬರ್ತಾ ಇದ್ದ ಬೈಕ್ ಸವಾರ ಸ್ಥಳೀಯರನ್ನ ಕೂಗಿದ್ದಾರೆ. ಇನ್ನು ಸ್ಥಳಕ್ಕೆ ಬಂದವರು ಕಾರಿನಲ್ಲಿದ್ದ ಇಬ್ಬರನ್ನ ರಕ್ಷಿಸಿದ್ದಾರೆ. ಇದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಸಮೀಪ ನಡೆದಿರುವಂತಹ ಭೀಕರ ಅಪಘಾತ.